ಹಿಂದೆ ಯಾರ ಕಡೆ ಕೊಟ್ಟದ್ದು? ಕಡೆ ಇಲ್ಲಿ ಯಾರು ಬರೋದ್ರೆ ಹೌದು ಎಂಟನೇ ಪಾಠ ಮಾಡಿದ ಸಿಲೆಬಸ್ ಅದು ತರದಿಲ್ಲ ಹಂಗೆ ಐತೆ. ಅದರಲ್ಲಿ 4 ಪರಿಕಲ್ಪನೆಗಳು ಬರ್ತಾವೆ: ಸಂಸ್ಕೃತಕರಣ, ಪಾಶ್ಚಾತ್ಯೀಕರಣ, ಆಧುನೀಕರಣ, ಜಾಗತೀಕರಣ. ಜಸ್ಟ್ 2 ಮಾರ್ಕ್ಸಿಗೆ ಕೇಳ್ತಾನೆ. ಅದರ ಒಂದು ಕ್ವಶನ್ 5 ಮಾರ್ಕ್ಸಿಗೆ ಕೇಳಲಾಗ್ತದೆ. ನ್ಯೂಟನ್ ಕೇಳ್ತಾನೆ. ನಿಮಗೆ ಸಂಸ್ಕೃತಕರಣ ಅನ್ನೋ ಪದ ಮತ್ತು ಪಾಶ್ಚಾತ್ಯೀಕರಣ ಅನ್ನೋ ಪದ ಬಳಸೋರು ಯಾರು ಅಂತ ಕೇಳ್ತಾನೆ. ಶ್ರೀನಿವಾಸ. ಸೊ ನಿಮಗೆ 2 ಮಾರ್ಕ್ಸಿಗೆ ಕೇಳಿದ್ರೆ ಯಾವುದು ಸಂಸ್ಕೃತೀಕರಣ ಅಂದ್ರೆ ಏನು ಅಂತ 2 ಮಾರ್ಕ್ಸಿಗೆ ಕೇಳಿದ್ರೆ ನಾವು ಡಬ್ಲ್ಯೂಎಸ್ ಬರೀಬೇಕು. ಏನ್ ಹೇಳ್ತಾರೆ ನೋಡಿ, ಸಂಸ್ಕೃತೀಕರಣ ಅಂದ್ರೆ ಈ ಜಾತಿ ಏಣಿ ಶ್ರೇಣಿ ವ್ಯವಸ್ಥೆ ಗೊತ್ತಿದೆ. ಜಾತಿ ಏಣಿ ಶ್ರೇಣಿ ಅಂದ್ರೆ ಈಗ ಎಲ್ಲಾ ಜಾತಿಗಳು ಒಂದೇ ಲೆವೆಲಲ್ಲಿಲ್ಲ. ಏಣಿ ಶ್ರೇಣಿ ಅಂದ್ರೆ ಇನ್ನೊಂದು ಕೆಳ ಜಾತಿ ಇದೆ. ಕೆಳ ಜಾತಿ ಅಂದ್ರೆ ಮೇಲ್ ಜಾತಿ, ಅಂದ್ರೆ ಮೇಲ್ ಜಾತಿ, ಅಂದ್ರೆ ಮೇಲ್ ಜಾತಿ, ಅಂದ್ರೆ ಮೇಲ್ ಜಾತಿ. ಈ ಕೆಳ ಜಾತಿಯಲ್ಲಿ ಜನ ಏನಿದ್ದಾರೆ ಇವ್ರನ್ನ ಫಾಲೋ ಮಾಡ್ತಾರೆ. ನಾವು ಇವ್ರನ್ನ ಆಗಬೇಕು. ಇವ್ರೇನ್ ಮಾಡ್ತಾರೆ? ಇವ್ರನ್ನ ಫಾಲೋ ಮಾಡ್ತಾರೆ. ಇವ್ರೇನ್ ಮಾಡ್ತಾರೆ? ಇವ್ರನ್ನ ಫಾಲೋ ಮಾಡ್ತಾರೆ. ಹೀಗೆ ಅಂದ್ರೆ ಅರ್ಥ ಏನು? ಒಂದು ಕೆಳ ಜಾತಿ ತಕ್ಷಣಕ್ಕೆ ನಾವು ಮೇಲ್ ಜಾತಿಯವರ ಆಗ್ಬೇಕು ಅಂತ ಅಲ್ಲದೆ ಇದ್ರು ಲೇಟರ್ ಆಗಿ ನಮ್ಮ ಮುಂದಿನ ಜನರೇಷನ್ ನಾವು ಕೂಡ ನಮ್ಮ ಮಕ್ಕಳು ಕೂಡ ಮೇಲ್ ಜಾತಿಯವರಾಗಿ ಅವರಾಗಿ ಊಟ, ಬಟ್ಟೆ, ವಸತಿ, ಶಿಕ್ಷಣ ಪಡೆದಿ ಅಂತ ಪ್ರಯತ್ನ ಮಾಡಿದ್ರೆ ಸಂಸ್ಕೃತೀಕರಣ. ಮೇಲ್ಜಾತಿಯವರ ಸಂಸ್ಕೃತಿಯನ್ನ ಕೆಳ ಜಾತಿಯವರು ಅನುಕರಣೆ ಮಾಡೋದನ್ನ ಸಂಸ್ಕೃತೀಕರಣ ಅಂತ ಹೇಳ್ತಾರೆ. ಕೆಳ ಜಾತಿ ಜನ ಪಾಪ ಅವರು ಬಹಳ ಹಿಂದಿನ ಕಾಲದಲ್ಲಿ ಅವ್ರ ಡ್ರೆಸ್ಸು, ಅವ್ರ ಬಟ್ಟೆ, ಅವ್ರ ದೇವರು, ಅವ್ರ ಪೂಜಾ ನೋಡಿ ಕೆಳ ಜಾತಿಗಳಲ್ಲಿ ಹಿಂದೇನಾಗ್ತಾ ಇತ್ತು. ಅವರಿಗೆ ಯಾವ ವ್ರತ ಗೊತ್ತಿರಲಿಲ್ಲ, ಉಪವಾಸ ಗೊತ್ತಿರಲಿಲ್ಲ, ಸಂಕಷ್ಟಿ ಗೊತ್ತಿರಲಿಲ್ಲ, ಯಾವುದೇ ಗೊತ್ತಿರಲಿಲ್ಲ. ಈ ಎಲ್ಲ ಅವರು ಮಾಡ್ತಾರೆ. ಸೊ ಅದನ್ನ ಶ್ರೀನಿವಾಸರು ತನ್ನ ಅಧಿಕಾರ ಮಾಡಬೇಕಾದ್ರೆ ಈ ಅಂಶವನ್ನು ಕಾಣ್ತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಕೆಳಜಾತಿ ಜನರು ತನ್ನ ಅಂತಸ್ತನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಳ್ಳಬಹುದು ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿನ ಮೇಲ್ಜಾತಿ ಅವರು ಎಲ್ಲಿ ವಾಸವಾಗಿದ್ದಾರೆ ಆ ಊರಲ್ಲಿ ಯಾವ ಮೇಲ್ಜಾತಿ ಇದೆ ಅವರ ಜೀವನ ವಿಧಾನವನ್ನು, ಅವರ ಸಂಸ್ಕೃತಿಯನ್ನ ಇವರು ಅನುಕರಣೆ ಮಾಡ್ತಾ ಇದ್ದಾರೆ. ಸೊ ಇದನ್ನು ಕಲ್ಚರಲೈಸೇಷನ್ ಅಂತ ಶ್ರೀನಿವಾಸ ಅವರು ಕರೀತಾರೆ. ಸೊ ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಸಂಶೋಧಕರಣ ಲಕ್ಷಣಗಳಲ್ಲಿ ಕೇಳ್ತಾನೆ 5 ಮಾರ್ಕ್ಸಿಗೆ. ಅವಾಗ ಪಾಯಿಂಟ್ಸ್ ಬರಬೇಕು. ಯಾವ್ಯಾವದಲ್ಲಿ ಕೆಳಜಾತಿಯರು ಯಾವ್ಯಾವ ಅಂಶದಲ್ಲಿ ಅನುಕರಣೆ ಮಾಡ್ತಾ ಇದ್ದಾರೆ. ಮತ್ತೆ ಅದು ಕ್ರಿಯಾವಿಧಿಗಳು ಅಂತ ಹೇಳಿ. ಕ್ರಿಯಾವಿಧಿಗಳು ಅಂದ್ರೆ ಏನು? ಈ ಪೂಜೆ ಮಾಡ್ಬೇಕಾದ್ರೆ ಮಂತ್ರ ಹೇಳ್ತಾರೆ ಗವರ್ಮೆಂಟ್ ಸರ್ವಿಸ್. ಕೆಳಜಾತಿಯರು ಈಗ ಅವರು ಬರ್ತಾ ಇದ್ದಾರೆ. ಪೂಜಾ ವಿಧಾನಗಳು ಅವರು ಜನಿವಾರ ಹಾಕ್ತಿರ್ತಾರೆ, ಅವರು ಪೂಜೆ ದೀಪ ಹಚ್ತಾರೆ, ಅವರು ಬೆಂಕರ್ ಮಾಡ್ತಾರೆ, ಅವರು ಎಲ್ಲ ವಿವಾಹ ಸಂದರ್ಭಗಳಲ್ಲಿ ಎಲ್ಲ ಧಾರ್ಮಿಕ ಕ್ರಿಯಾವಿಧಿಗಳನ್ನ ಅವರು ಮಾಡ್ತಾರೆ. ಮದುವೆಯಲ್ಲಿ ಶಾಸ್ತ್ರದಲ್ಲಿ ಬರೀ ಪುರೋಹಿತರ ಕಳಿಸಿ ಯಾರು ಮಾಡ್ತಾರೆ? ಬೇರೆ ಅಂತ ಮಾಡ್ತಿದ್ರು ಮೊದಲು. ಇವರು ಇದನ್ನು. ಸೊ ಎರಡನೇದು ವಿವಾಹ. ಬ್ರಾಹ್ಮಣರಲ್ಲಿ ವಿವಾಹ, ವಿದಾಯ ಮತ್ತು ಶಾಶ್ವತ ಅಂತ ಬಂದಿತ್ತು. ಮದುವೆ ಆಗಲೇಬೇಕು. ಕೆಳಜಾತಿಯಲ್ಲಿ ಮದುವೆ ಆಗ್ತಿರೋದು ಆಗಿರ್ಬೋದು. ಸೊ ಅವರಲ್ಲಿ ನಡೀತಿತ್ತು. ಸೊ ಅದನ್ನು ಕೂಡ ಅದನ್ನು ಹೇಳಬೇಕು. ವಿಧಿವೇದನ್ನು ನೋಡಿಕೊಳ್ಳುವ ಕೆಳಜಾತಿಗಳಲ್ಲಿ ಈ ಕಡೆ ಬರ್ತೀನಿ. ಒಳ್ಳೆ ಅಮಾವಾಸ್ಯೆ ಯಾವ ಪಾಠ 3 ಬಾಯ್ಸಿಗೂ ಆರ್ಟಿಫಿಷಿಯಲ್ ವಿಧಿವೆ. ಆಮೇಲೆ ಸ್ತ್ರೀಯರನ್ನು ನೋಡಿಕೊಳ್ಳುವ ಕ್ರಮ. ಕೆಳಜಾತಿಯ ಹೆಣ್ಮಕ್ಕಳು ಬಹಳ ಫ್ರೀಯಾಗಿ ಬಂತು. ಮೇಲ್ಜಾತಿಯ ಹೆಣ್ಮಕ್ಕಳು ಪಾಪ ಬೆಳಗಾವಿ ಮಾಡಿಕೊಂಡು ಮನೆ ಪೂಜೆ ಮಾಡಿಕೊಂಡು ಹೊರಗಡೆ ಬರೆಯುತ್ತಿಲ್ಲ. ವಿದ್ಯಾರ್ಥಿಗಳಲ್ಲಿ ಬಹಳ ಸ್ಟ್ರಿಕ್ಟ್ ಇತ್ತು. ನೋಡಿ ಈಗಲೂ ಕೆಳಜಾತಿಯ ಹೆಣ್ಮಕ್ಕಳು ಬಹಳ ಫ್ರೀಯಾಗಿಲ್ಲ. ಆದ್ರೆ ಇತ್ತೀಚೆಗೆ ಅವರನ್ನು ನೋಡಿ ಇವರು ಕರೀತಾರೆ, ನೀವು ಯಾಕೆ ಹೆಣ್ಮಕ್ಕಳು ಸತ್ತ ಹೋಗೋದು, ನೀವು ಯಾಕೆ ಹೊರಗಡೆ ಓಡಾಡೋದು, ನೀವು ಯಾಕೆ ವ್ಯವಹಾರ ಮಾಡೋದು ಅಂತ ಹೇಳಿ ಅವರನ್ನು ಕಂಟ್ರೋಲ್ ಮಾಡ್ತಾರೆ. ಮೇಲ್ಜಾತಿಯನ್ನು ಮಾಡ್ತಾರೆ. ನೆಕ್ಸ್ಟ್ ಆಹಾರ ಪದ್ಧತಿ ನೋಡಿ. ಕೆಳಜಾತಿಗಳಲ್ಲಿ ಮೊದಲು ಎಲ್ಲ
ಕೆಳಜಾತಿಗಳಲ್ಲೂ ಕೂಡ ಮಾಂಸಾಹಾರ ಕೆಲವರು ತಿನ್ನೋದು ಬಿಟ್ಟಿದ್ದಾರೆ. ಕೆಳಜಾತಿಗಳು ಆಮೇಲೆ ಸೋಮವಾರ ಗುರುವಾರ ಕೆಲವು ವಾರಗಳು ಮಾಡ್ಕೊಂಡ್ಬಿಟ್ಟಾರೆ. ತಿನ್ನಲ್ಲ ಅಂತ ಕೆಳಜಾತಿ. ಇದೆಲ್ಲ ಯಾರೆಲ್ಲ ಕಲಿತು ಮೇಲ್ಜಾತಿಗಳಿಂದ. ಸೊ ಇದು ಹೆಸರು ಕೆಳಜಾತಿ ಹೆಸರುಗಳು ನೋಡಿದ್ರೆ ಹಿಂದಿನ ಕಾಲದ ಹೆಸರು ಕೆಳಜಾತಿಗಳು ಕಾಳ, ಎಂಥದ್ದು ಕೃಷ್ಣ, ಕಾಳಮ್ಮ, ಮೊಟ್ಟಮ್ಮ, ಭೀಮಮ್ಮ ಈ ತರದಲ್ಲಿ ಹೆಸರುಗಳನ್ನ ಆದ್ರೆ ಇತ್ತೀಚಿನ ಕೆಳಜಾತಿ ಜನರ ಹೆಸರು ನೋಡಿ ಮೇಲ್ಜಾತಿಗಳು ಇರೋದಕ್ಕಿಂತ ಬಹಳ ಡಿಫರೆಂಟ್ ಹೆಸರುಗಳು ಕೆಳಜಾತಿ. ಮೊದಲಿಗೆ ಈ ಹೆಸರುಗಳಿಲ್ಲ. ಯಾರಾದ್ರೂ ಹೆಸರು ಇತರ ಜಾತಿ ಅಂತ ಗೊತ್ತಾಗೋದು. ಈಗ ಹೆಸರು ಹೇಳಿದ್ರೆ ಜಾತಿಗಳೇ ಹೇಳ್ತಾರೆ. ಹೆಸರಿಗೂ ಜಾತಿಗೆ ಸಂಬಂಧ ಇಲ್ಲ. ಆ ಮಟ್ಟದ ಬದಲಾವಣೆಗಳು ಇತ್ತೀಚೆಗೆ ಆಗ್ತಾ ಇದೆ. ಇದೊಂದು 5-7 ಪಾಯಿಂಟ್ಸ್ ಇದ್ದಾರೆ ಸಂಸ್ಕೃತ ಕನ್ನಡದ ಲಕ್ಷಣಗಳು ಅಂತ. ಇದು ಬಹಳ ಈಸಿ. ಯಾವ್ಯಾವಲ್ಲಿ ಮಹಿಳೆಯರು ನೋಡುವುದರಲ್ಲಿ ಬದಲಾವಣೆ ಆಗಿದೆ, ಹೆಸರಿನಲ್ಲಿ ಬದಲಾವಣೆ ಆಗಿದೆ, ವಿವಾಹ ಕ್ರಮಗಳಲ್ಲಿ ಬದಲಾವಣೆ ಆಗಿದೆ, ಸೊ ರಕ್ತ ಸಂಬಂಧಗಳಲ್ಲಿ ಬದಲಾವಣೆ ಆಗಿದೆ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗಿದೆ, ಉಡುಗೆ ತೊಡುಗೆಯಲ್ಲಿ ಬದಲಾವಣೆ ಆಗಿದೆ. ಹಿಂದಿನ ಕಾಲದ ಅದೇ ಜನರು ಬಟ್ಟೆಗಳು ಏನು ಇವತ್ತು ಮದುವೆಯಲ್ಲಿ ಅವರು ಜನರು ಹಾಕ್ತಾರೆ, ಕಚ್ಚೆ ಹಾಕ್ತಾರೆ, ಬಿಡುಗಟ್ಟೆ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಕೆಳಜಾತಿಯಲ್ಲಿ ಮೊದಲ ಮೇಲ್ಜಾತಿಯಲ್ಲಿ ಮಾತ್ರ ಮಾಡ್ತಾ ಇದ್ರು. ಸೊ ಹೀಗಾಗಿ ಬಟ್ಟೆಗೂ ಇವತ್ತು ಜಾತಿಗೆ ಸಂಬಂಧ ಇಲ್ಲ. ಎಂತ ಬಟ್ಟೆ ಎಲ್ಲರೂ ಹಾಕ್ತಾರೆ. ಸೊ ಎಲ್ಲ ಬದಲಾಗಿದೆ. ಆಗಿರುವಂತಹ ಬದಲಾವಣೆ ಅಂದರೆ ಕೆಳಜಾತಿಗಳು ಸಮಾಜವನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಜಾತಿ ವ್ಯವಸ್ಥೆಯಲ್ಲಿ ಆ ಮೇಲ್ಜಾತಿಗಳು ಕೆಳಜಾತಿಯನ್ನು ಮಾಡ್ತಾರೆ. ಇಷ್ಟು ಸಂಸ್ಕೃತ ಕನ್ನಡ ಪ್ರಸಿದ್ಧರು ಲಕ್ಷಣಗಳೇನು ಅಂತ ಕೇಳಿ. ಇದಾದ್ಮೇಲೆ ಪಾಶ್ಚಾತ್ಯೀಕರಣ ಅಂತ ಕೇಳ್ತಾರೆ. ಇದು 2 ಮಾಸಿಗೆ ಕೇಳ್ತಾರೆ. ಪಾಶ್ಚಾತ್ಯೀಕರಣ ಅಂದ್ರೆ ಬಹಳ ಸಿಂಪಲ್ ಹೇಳ್ತಾರೆ. ಬ್ರಿಟಿಷರು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು? 150 ವರ್ಷ. ಬ್ರಿಟಿಷರು 150 ವರ್ಷಗಳ ಕಾಲ ಭಾರತವನ್ನು ಆಳ್ವಿಕೆ ಮಾಡಿದರು. ಆ 150 ವರ್ಷಗಳ ಅವಧಿಯಲ್ಲಿ ಸೊ ಬ್ರಿಟಿಷ್ ಆಳ್ವಿಕೆಯಿಂದ ಭಾರತದ ಸಾಮಾಜಿಕ ರಚನೆಯಲ್ಲಾದಂಥ ಬದಲಾವಣೆ. ಬ್ರಿಟಿಷರು ಏನು ಆಳ್ವಿಕೆ ಮಾಡಿದ್ರು 150 ವರ್ಷಗಳ ಕಾಲ, ಆ ಅವಧಿಯಲ್ಲಿ ನಮ್ಮ ದೇಶದಲ್ಲಿ ಏನು ಬದಲಾವಣೆಗಳಾದವು, ಇದನ್ನ ಪಾಶ್ಚಾತ್ಯೀಕರಣ ಸೋಷಿಯಲ್ ಚೇಂಜ್ ಮಾಡುತ್ತಿದೆ ಅಂತ ಗ್ರಂಥರು. ಆ ಗ್ರಂಥದಲ್ಲಿ ಈ ವೆಸ್ಟರ್ನೈಸೇಷನ್ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದಿಂದ ಭಾರತದ ಸಾಮಾಜಿಕ ರಚನೆಯ ಮೇಲಾದ ಪರಿಣಾಮ. ಸಿಂಪಲ್ ಬಂದು ಬ್ರಿಟಿಷ್ ಆಳ್ವಿಕೆ ಅಂತ ಬರಬೇಕು. 150 ವರ್ಷಗಳ ಆಳ್ವಿಕೆಯಲ್ಲಿ ಭಾರತದ ಮೇಲಾದಂಥ ಪ್ರಭಾವಗಳನ್ನ ಪಾಶ್ಚಾತ್ಯೀಕರಣ ಅಂತ ಕರೀತೀವಿ. ಅದು ಕಡೆ ಏನೇನಾಯ್ತು? ತಂತ್ರಜ್ಞಾನ ಬಂತು, ಬ್ರಿಟಿಷರಿಂದ ರೈಲ್ವೆಗಳು ಬಂತು, ಫ್ಯಾಕ್ಟ್ರಿಗಳು ಬಂತು, ಸೊ ಹೊಸ ಹೊಸ ಸಂಸ್ಥೆಗಳು, ನ್ಯಾಯಾಂಗ ವ್ಯವಸ್ಥೆ ಬಂತು, ಶಿಕ್ಷಣ ಬಂತು, ರೈಲ್ವೆ ಬಂತು, ಸಾರಿಗೆ ಬಂತು, ಇವೆಲ್ಲ ಅವರ ಪ್ರಭಾವದಿಂದ ಬಂತು. ತಂತ್ರಜ್ಞಾನಗಳನ್ನು ಪರಿಚಯ ಮಾಡಿತು. ಇನ್ನು ನ್ಯಾಯಾಲಯ ವ್ಯವಸ್ಥೆ ಬಂತು, ಬ್ಯಾಂಕಿಂಗ್ ವ್ಯವಸ್ಥೆ ಬಂತು, ಸಂಘಗಳು ಉತ್ಪತ್ತಿಯಾದವು. ಇವೆಲ್ಲ ಹೊಸ ಸಾಮಾಜಿಕ ಸಂಸ್ಥೆಗಳನ್ನು ಕಟ್ಟಿದ್ರು. ಇದಾದ್ಮೇಲೆ ಹೊಸ ತತ್ವ ಮತ್ತು ಮೌಲ್ಯಗಳನ್ನು ಪರಿಚಯ ಮಾಡಿ. ನಮಗೆಲ್ಲ ಪ್ರಜಾಪ್ರಭುತ್ವ ಅಂತ ಗೊತ್ತಿರಲಿಲ್ಲ. ಬ್ರಿಟಿಷರು ಬಂದ ಮೇಲೆ ಸಮಾನತೆ ಬಂತು, ಉದಾರತೆ ಬಂತು, ವ್ಯಕ್ತಿವಾದ ಬಂತು. ಇವೆಲ್ಲ ಅವರು ಕೊಟ್ಟಂತ ಮೌಲ್ಯ. ಗಂಡು ಹೆಣ್ಣು ಅನ್ನೋದು ನಮ್ಮಲ್ಲಿ ಬಹಳ ಭೇದ ಭಾವ ಇತ್ತು. ಬ್ರಿಟಿಷರು ಬಂದ ಮೇಲೆ ಗಂಡ ಹೆಂಡತಿ ಗ್ರೂಪ್ ಒಂದೇ ಕಡೆ ಮುಖಂಡು ಸಿಗರೇಟ್ ಸೇರ್ತಾರೆ, ಒಂದೇ ಕಡೆ ಕುತ್ಕೊಂಡು ಊಟ ಮಾಡ್ತಾರೆ. ನಮ್ಮಲ್ಲಿ ಯಾಕೆ ಇಲ್ಲ ಅಂತ ನಮ್ಮ ಜನ ನೋಡಾಕಲ್ಲ. ಹಾಗಾಗಿ ನಮ್ಮ ಹೆಣ್ಮಕ್ಳು ಕೂಡ ಶಿಕ್ಷಣ ಪಡೆಯೋದು ಸಾಧ್ಯವಾಯಿತು. ಪುರುಷರಿಗೆ ಸರಿ ಸಮಾನ ಅನ್ನೋ ಭಾವನೆ ಬಂತು. ಈ ಮೌಲ್ಯಗಳು ಬದಲಾದವು. ಇದನ್ನ ನಿಮ್ಮಲ್ಲಿ ಹೇಳಬೇಕಾಗಿ ಪಾಶ್ಚಾತ್ಯೀಕರಣದಲ್ಲಿ 5 ಮಾಸಿಗೆ ಕೇಳಿದ್ದಾರೆ. ಸೊ ಇದಾದ್ಮೇಲೆ ಆಧುನೀಕರಣ ಅಂದ್ರೆ ಏನು? ಇದನ್ನು ಬಳಸಿದ್ರು ಯಾರು ಅಂತ ಕೇಳ್ತಾರೆ. ಒಂದೊಂದು ಮಾಸಿಗೆ 2 ಪೇಪರ್ ನೋಡಿ. ಸಂಸ್ಕೃತಕರಣ, ಪಾಶ್ಚಾತ್ಯೀಕರಣ, ಆಮೇಲೆ ಆಧುನೀಕರಣ, ಇನ್ನೊಂದು ಜಾಗತೀಕರಣ. ಇವೆರಡು ಯಾವುದು? ಇದ್ಯಾವುದು? ಡೇನಿಯಲ್ ಲರ್ನ. ಜಾಗತೀಕರಣ ಥಿಯೋಡಿ ಲೆವಿಟ್. ಜಾಗತೀಕರಣ ಒಂದಿಸಿ ಮೇಲ್ಗಡೆ 2 ಸಿನಿಮಾಸ್. ಇವು ಒಂದಿಷ್ಟು ನೋಡ್ಬೋದು.
ಏನ್ ಆಧುನೀಕರಣ ಅಂದ್ರೆ ಬಹಳ ಸಿಂಪಲ್ ನೋಡಿ. ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಲಕ್ಷಣಗಳನ್ನು ಅಳವಡಿಸಿಕೊಂಡು ಡೆವಲಪ್ಮೆಂಟ್ ಆಗಿದೆ. ಅಮೆರಿಕ ಡೆವಲಪ್ಮೆಂಟ್ ಆಗಿದೆ, ಜಪಾನ್ ಡೆವಲಪ್ಮೆಂಟ್ ಆಗಿದೆ. ಈ ಡೆವಲಪ್ಮೆಂಟ್ ಕಂಟ್ರಿಗಳು ಬಿಲೋ ಕಡಿಮೆ ಅಭಿವೃದ್ಧಿ ಹೊಂದಿರೋದು ಪಾಕಿಸ್ತಾನ ಇದೆ, ಬಾಂಗ್ಲಾ ಇದಾವೆ, ಬಹಳಷ್ಟು ದೇಶಗಳ ಕಡಿಮೆ ಇದೆ. ಇವ್ರು ಏನ್ ಮಾಡ್ಬೇಕು, ಅವರ ಡೆವಲಪ್ಮೆಂಟ್ ಕ್ಯಾರೆಕ್ಟರ್ಸ್ಗಳನ್ನ ಅಳವಡಿಸ್ಕೊಳ್ಳೋದು. ಅವ್ರು ನೋಡಿ ನಾವು ಅಳವಡಿಸ್ಕೊಳ್ಳೋದೇ ಆಗಿದೆ. ಹೊಸದನ್ನ ನಾವು ಅಳವಡಿಸ್ಕೊಳ್ಳೋದು. ನಮ್ಮ ಹಳೆ ಪದ್ಧತಿ ಕೃಷಿ, ಶಿಕ್ಷಣ ಅಥವಾ ರಾಜಕೀಯ ಮತ್ತೊಂದು ಆರ್ಥಿಕ ವ್ಯವಸ್ಥೆ, ಇವರು ಹಳೆಯ ವ್ಯವಸ್ಥೆಗಳನ್ನು ಬಿಟ್ಟು ಹೊಸ ಡೆವಲಪ್ಮೆಂಟ್ ಆಗಿದೆ. ಈಗ ಈ ಹುಡುಗಿ ದಂಡಿ ಇದ್ದಾರೆ, ಅವರು ದಂಡಿ ಇದ್ದಾರೆ, ಅವ್ರು ಯಾರು ನೋಡಿ ಕಲಿಬೇಕು, ಯಾರು ಹೆಚ್ಚಿಗೆ ಪಕ್ಕದಲ್ಲಿ ಯಾರು ಡೆವಲಪ್ಮೆಂಟ್ ಆಗಿದ್ದಾರೆ, ಚೆನ್ನಾಗಿ ಮಾರ್ಕ್ಸ್ ತೆಗಿದ್ದಾರೆ, ಅವ್ರ ಜೊತೆ ಸಹವಾಸ ಮಾಡಿದ್ರೆ ಅವರು ಓದ್ ಪಾಸ್ ಆಗ್ತಾರೆ. ಇವ್ರು ದಡ್ಡ ಸೇರ್ಕೊಂಡ್ರೆ ಏನಾಗ್ತಾರೆ, ಮಂಗಳಾಗ್ತಾರೆ. ಇವ್ರು ಆಗಿರೋ ಈಗ ನಾನು ಓದೋದ್ರ ಜೊತೆಗೆ ವಿಶ್ವಾಸ ಮಾಡಿದ್ರೆ ಅವರು ಗೊತ್ತಾಗೋದು. ಅದಕ್ಕೆ ನಾವು ಹೇಳ್ತೀವಿ ಯಾವಾಗಲೂ ಯಾವ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳು ಮುಂದುವರೆದ ದೇಶಗಳ ಜೊತೆ ಸಂಬಂಧ ಚೆನ್ನಾಗಿಟ್ಕೊಂಡ್ರೆ ಅವರಿಂದ ನಮಗೆ ಹೆಲ್ಪ್ ಆಗುತ್ತೆ. ಈಗ ಅಮೆರಿಕ ಡೆವಲಪ್ಮೆಂಟ್ ಆಗಿದೆ, ಅವರ ದೇಶ ಕಟ್ಕೊಂಡ್ರೆ ಆ ದೇಶದ ಲಾಸ್, ಅವ್ರೇನು ಹೆಲ್ಪ್ ಮಾಡೋಲ್ಲ, ಯಾವುದೇ ತಂತ್ರಗಳನ್ನ ಆರ್ಥಿಕ ಸಹಾಯಗಳನ್ನು ಮಾಡೋದಿಲ್ಲ. ಇದನ್ನ ಆಧುನೀಕರಣ ಅಂತ ಕರೀತಾರೆ, ಏಲಿಯನ್ ಲರ್ನ. ಸೊ ಈ ಆಧುನೀಕರಣದ ಲಕ್ಷಣಗಳಂತ ಇದ್ದಾರೆ. ಕೇಳಿದ್ರನ್ನ 2 ಮಾರ್ಕ್ಸಿಗೆ ಅಥವಾ 1 ಮಾರ್ಕ್ಸಿಗೆ ಆಧುನೀಕರಣ ಅಂತ ಕೇಳಿದ್ರೆ ಅಷ್ಟೇ. ಸೊ ಇದಾದ್ಮೇಲೆ ಜಾಗತೀಕರಣ ನೋಡಿ, ಲೆವಿಟ್ ಅವರು ಇವತ್ತು ಏನಾಗಿದೆ, ಜಗತ್ತೇ ಒಂದು ಕುಟುಂಬ ಆಗಿದೆ. ಜಾಗತೀಕರಣ ಅಂದ್ರೇನು, ಇವತ್ತು ಜಗತ್ತಿನ ಮಾರುಕಟ್ಟೆಗಳೆಲ್ಲ ಯಾವ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಇವತ್ತು ನಾವು ಮಾಡಬಹುದು. ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಜಾಗತೀಕರಣ ಅಂದ್ರೆ ಮೊದಲು ಒಂದೊಂದು ಕಾಲದಲ್ಲಿ ಒಂದೊಂದು ರಾಷ್ಟ್ರ ಒಂದೊಂದು ದ್ವೀಪಗಳಾಗಿದೆ, ಮಾರುಕಟ್ಟೆ ಮುಕ್ತವಾಗಿರಲಿಲ್ಲ. ಇವತ್ತು ಮಾರುಕಟ್ಟೆ ಮುಕ್ತವಾಗಿದೆ. ಯಾವುದೇ ದೇಶದಲ್ಲಿ ಏನೇ ಬೆಳಕು ಕೂಡ ಎಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ಮಾಡಬಹುದು. ಇದನ್ನ ಮಾರ್ಕ್ಸೀಕರಣ ಜಗತ್ತಿನ ಎಲ್ಲಾ ಸಮಾಜಗಳ ಸಂಸ್ಕೃತಿ ಮತ್ತು ಆರ್ಥಿಕ ಅವಲಂಬನೆಯನ್ನು ಸೂಚಿಸಿದೆ. ಎಲ್ಲ ಒಂದಕ್ಕೊಂದು ಪರಸ್ಪರ ಅವಲಂಬನೆ ಆಗಿದೆ. ನಮ್ಮ ದೇಶಕ್ಕೆ ಒಂದು ವಸ್ತು ಬೇಕು, ನಮ್ಮಲ್ಲಿ ಬೇರೆ ದೇಶಕ್ಕೆ ಮತ್ತೊಂದು ವಸ್ತು ಬೇಕು, ನಾವು ಅವರಿಗೆ ರಫ್ತು ಮಾಡ್ತೀವಿ, ನಾವು ಅಮಲು ಮಾಡ್ತೀವಿ. ಸೊ ಇದನ್ನ ಜಾಗತೀಕರಣ ಅಂತ ಕರೀತೀವಿ. ಮಾರುಕಟ್ಟೆ ಜಾಗತಿಕವಾಗಿ ಓಪನ್ ಆಗಿದೆ. ಸಂಸ್ಕೃತಿ, ಆರ್ಥಿಕ ವ್ಯವಸ್ಥೆ ಎಲ್ಲವನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ಜಾಗತೀಕರಣ ಅಂತ ಕರೀತೀವಿ. ಸೊ ಇದು ಜಾಗತೀಕರಣಕ್ಕೆ ಸಹಾಯಕ ಅಂಶಗಳು ಅಂತ ಹೇಳಿದ್ದಾರೆ. ಇದರಲ್ಲಿ ಮಾಹಿತಿಗಳು ಮತ್ತೆ ಸಂವಹನ ತಂತ್ರಜ್ಞಾನ, ಬಹುರಾಷ್ಟ್ರೀಯ ಕಂಪನಿಗಳು, ವಿದ್ಯುನ್ಮಾನ ಆರ್ಥಿಕತೆ ಅಂದ್ರೆ ಆನ್ಲೈನ್ ಆರ್ಥಿಕತೆ, ಇವನ್ನ ಇಷ್ಟು. ಇದಾದ್ಮೇಲೆ ಈ ಪಾಠದಲ್ಲಿ ಕೊನೆಗೆ ಸಣ್ಣ ಪಾಠ ಇದೆ. ಬಾರ್ಬಿ ಬೊಂಬೆ ಅಂತ ಒಂದು 5 ಮಾರ್ಕ್ಸ್ ಬಹಳ ಸತಿ ಕೇಳಿದ. ಇದ್ರ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳಿದ. ಬಾರ್ಬಿ ಬೊಂಬೆ ನೋಡಿದ್ರೆ ಬೊಂಬೆ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ಪ್ರಖ್ಯಾತಿ ಪಡೆದಂತ ಒಂದು ಬೊಂಬೆ. ಇದು ವಿಶ್ವದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಬೊಂಬೆ. ಈ ಬೊಂಬೆನ ಯಾಕೆ ಜನ ಅಷ್ಟೊಂದು ತೆಗೆದುಕೊಳ್ತಾರೆ, ಇದರಲ್ಲಿ ಏನು ವಿಶೇಷ? ಇದನ್ನ ಜಾಗತಿಕ ಪರಿಚಯ ಅಂದ್ರೆ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಈ ಬೊಂಬೆ ಸಿಗುತ್ತೆ. ಬಾರ್ಬಿ ಬೊಂಬೆ ಅಂದ ತಕ್ಷಣ ನಿಮಗೆ ಕಲ್ಪನೆ ಬರಬೇಕು, ಇದು ಆರ್ಡಿನರಿ ಬೊಂಬೆ ಅಲ್ಲ, ಸಂತೆಯಲ್ಲಿ ಮಾರುವ ಬೊಂಬೆ ಅಲ್ಲ. 50 ರೂಪಾಯಿ 100 ರೂಪಾಯಿ ಕೊಟ್ಟರೆ ಇದರ ವ್ಯಾಲ್ಯೂನು ಕೂಡ ಹೆಚ್ಚಿಗೆ ಇದೆ. ಇದನ್ನು ತಯಾರು ಮಾಡೋ ಒಂದು ಕಂಪನಿನೂ ಬಹಳ ದೊಡ್ಡದಿದೆ. ಅದಕ್ಕೆ ಬಳಸುವಂತ ರಾ ಮೆಟೀರಿಯಲ್ಸ್ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. ಅದನ್ನು ಇಂಗ್ಲಿಷ್ ಬಳಸಿದೀವಿ ನೋಡಿ. ಈ ಮಾರಾಟ ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ಮಾರಾಟವಾಗುವ ಬೊಂಬೆ ಒಂದೇ. ಇದು ಅಮೆರಿಕದ ಒಂದು ಕಂಪನಿ, ಮೆಟಲ್ ಮಾರ್ಕ್ ಅಂತ ಒಂದು ಕಂಪನಿ ಇದನ್ನು ತಯಾರು ಮಾಡುತ್ತೆ. ಅಮೆರಿಕದ ಮೆಟಲ್ ಮಾರ್ಕ್ ಅನ್ನೋ ಒಂದು ಕಂಪನಿ ಇದನ್ನು ತಯಾರು ಮಾಡುತ್ತೆ. ಇದು 1959ರಲ್ಲಿ ಈಗ ಫಸ್ಟ್ ಟೈಮ್ ಈ ಬೊಂಬೆಯನ್ನ ಹೊರಗಡೆ ತರ್ತಾರೆ ಮಾರ್ಕೆಟ್ಗೆ. ಸೊ ಇದು ಪ್ರತಿ ನಿಮಿಷಕ್ಕೆ 2 ನಿಮಿಷಕ್ಕೆ ಒಂದು ಬೊಂಬೆ ತಯಾರಾಗ್ತಾ ಇದೆ. ಪ್ರತಿ 2 ನಿಮಿಷಕ್ಕೆ ಒಂದು, ಅಂದ್ರೆ 1 ಗಂಟೆಗೆ 30 ಬೊಂಬೆಗಳು ತಯಾರಾಗ್ತವೆ ಈ ಕಂಪನಿ. 1 ಗಂಟೆಗೆ 2 ನಿಮಿಷಕ್ಕೆ ಒಂದು ಅಂದ್ರೆ 1 ಗಂಟೆಗೆ 60 ನಿಮಿಷಕ್ಕೆ 30 ಬೊಂಬೆಗಳು. ಇದರ ವಾರ್ಷಿಕ ಲಾಭ ಈ ಬೊಂಬೆಯಿಂದ ಬರುವುದು ಆ ಫ್ಯಾಕ್ಟರಿಗೆ $1 ಬಿಲಿಯನ್ ಒಂದು ವರ್ಷಕ್ಕೆ. ಅಷ್ಟು ಲಾಭ ಇದೆ ಅಂದ್ರೆ ಎಷ್ಟು ಜನ ಇದನ್ನ ಮಾರ್ಕೆಟ್ ಅಂತ $1 ಬಿಲಿಯನ್ ಲಾಭ ಇದೆ ಆ ಮೆಟಲ್
ಇದಕ್ಕೆ ಕಾರಣ ಏನು ಗೊತ್ತಾ? ಇದರ ಸೃಷ್ಟಿಕೃತ ರುತ್ ಹ್ಯಾಂಡ್ಲಕ್ ಅಂತ ಇದ್ರು ತಯಾರು ಮಾಡೋ ಫಸ್ಟ್ ಪ್ರಾಂಪ್ಟ್ ರುತ್ ಹ್ಯಾಂಡ್ಲಕ್ ಅಂತ ಇದನ್ನು ಕೇಳ್ತಾರೆ. ವಾರ್ಕಿ ಗೊಂಬೆಯ ಸೃಷ್ಟಿಕರ್ತ ಯಾರು? ರುತ್ ಹ್ಯಾಂಡ್ಲಕ್. ಸೊ ಈ ಗೊಂಬೆ 140 ದೇಶಗಳಲ್ಲಿ ಮಾರಾಟ ಆಗ್ತಾ ಇದೆ. 140 ದೇಶಗಳಲ್ಲಿ ಮಾರಾಟ ಆಗ್ತಾ ಇದೆ ಬಾರ್ಬಿ ಗೊಂಬೆ. ಇದನ್ನು ಅದಕ್ಕೆ ಜಾಗತಿಕ ಪ್ರಜೆ ಅಂತ ಕರೆಯೋದು. ಜಾಗತಿಕ ಪ್ರಜೆ ಅಂದ್ರೆ ಜಗತ್ತಿಗೆ ಪ್ರಜೆ ಗೊಂಬೆ, ಜೀವ ಇದ್ದಿರೋ ಗೊಂಬೆ, ಜಗತ್ತಿಗೆ ಪ್ರಜೆ. 140 ದೇಶಗಳಲ್ಲಿ ಒಂದು ಗೊಂಬೆ ಮಾರಾಟ ಆಗುತ್ತೆ ಅಂದ್ರೆ ಅದರ ಬೇಡಿಕೆ ಎಷ್ಟಿರ್ಬೋದು, ಅದರ ವಿಶೇಷತೆ ಇದೆ. ಸೊ ಇದಕ್ಕೆ ಕಾರಣ ಇಷ್ಟೇ, ಈ ಗೊಂಬೆ ಆರಂಭವಾಗುವುದು ಫಸ್ಟ್ ಸೌದಿ ಅರೇಬಿಯಾದಲ್ಲಿ ಸಿಗುವ ಕಚ್ಚಾ ತೈಲ. ನೋಡಿ ಯಾವ್ಯಾವ ದೇಶದಲ್ಲಿ ಸಿಗುತ್ತೆ, ಅದನ್ನು ತಯಾರು ಮಾಡೋದಕ್ಕೆ ಇದರಿಂದ ರಾ ಮೆಟೀರಿಯಲ್ಸ್ ತರ್ತಾರೆ. ಸೌದಿ ಅರೇಬಿಯಾದಲ್ಲಿ ಗೊತ್ತಿದೆ ಪೆಟ್ರೋಲಿಯಂ ತಯಾರು ಮಾಡಿದ್ಮೇಲೆ ಅದರಲ್ಲಿ ಒಂದು ರಾ ಮೆಟೀರಿಯಲ್ಸ್ ವೇಸ್ಟ್ ಬರ್ತಿದೆ, ಅದು ದ್ರವ ತೈಲ. ಆ ಪೆಟ್ರೋಲಿಯಂನಿಂದ ಸಿಗುವಂತ ಯಾವುದು ದ್ರವ ಕಚ್ಚಾ ತೈಲ ಸೌದಿ ಅರೇಬಿಯಾದಿಂದ ಸಿಗುತ್ತೆ, ಅದು ಎಥಿನಾಲ್ ದ್ರವ ಅಂತ ಹೇಳ್ತಾರೆ. ಇದರ ಗೊಂಬೆಯ ಪ್ಲಾಸ್ಟಿಕ್ ದೇಹಕ್ಕೆ ಅದನ್ನ ಹಾಕ್ತಾರೆ. ಮೆತ್ತಗಿರ್ತಿತ್ತು. ಮನುಷ್ಯನ ಚರ್ಮ ಮುಟ್ಟಿದಾಗ ಹೇಗೆ ನಮಗೆ ಮೆದು ಅನ್ಸುತ್ತೋ, ಆ ಗೊಂಬೆ ಮುಟ್ಟಿದ್ರೆ ಅದೇ ತರ ಆ ಥರದಲ್ಲಿ ಮಾಡಲಾಗುತ್ತೆ. ಸೊ ಈ ಗೊಂಬೆಯ ವಿನ್ಯಾಸ ಇದು ಹೆಂಗ್ ಮಾಡಬೇಕು ಅಂತ ಇದ್ರೆ ವಿನ್ಯಾಸ ಅಮೆರಿಕದಲ್ಲಿ ಸಿಗಲ್ಲ ವಿನ್ಯಾಸ. ಅದಾದ್ಮೇಲೆ ಇದು ಜಪಾನಿನಲ್ಲಿ ಲೈನಾನ್ ಅಂತ ಒಂದು ಬಟ್ಟೆ ಇದೆ, ಲೈನಾನ್ ಜಪಾನ್ ಅಂತ, ಅಲ್ಲಿಯ ಬಟ್ಟೆಯನ್ನು ಇಟ್ತಾರೆ ಜಪಾನಲ್ಲಿ ಲೈನಾನ್ ಅಂತ ಬಟ್ಟೆಯನ್ನು. ಸೊ ಅಂತಿಮವಾಗಿ ಇದರ ಕೂದಲು ಜಪಾನಿನಲ್ಲಿ ಕೂದಲು ಮತ್ತು ಲೈಲಾನ್ ಬಟ್ಟೆ. ಆಮೇಲೆ ಚೀನಾದಲ್ಲಿ ಇದಕ್ಕೆ ಹತ್ತಿಯ ವಸ್ತ್ರವನ್ನು ಉಪಯೋಗಿಸ್ತಾರೆ. 4 ದೇಶ, ಚೀನಾ, ಜಪಾನ್, ಸೌದಿ ಅರೇಬಿಯಾ, ಅಮೇರಿಕ, 4 ದೇಶಗಳ ರಾ ಮೆಟೀರಿಯಲ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಗೊಂಬೆಯನ್ನು ತಯಾರು ಮಾಡ್ತಾರೆ. ಸೊ ಅದಕ್ಕೆ ಇದು ಅಷ್ಟು ವಿಶೇಷತೆ. ಅದರ ನಂತರ ಲಾಸ್ಟ್ ಇದು ಮಾರ್ಕೆಟಿಗೆ ಬರೋದು ಚೀನಾಕ್ಕೆ, ಹಾಂಗ್ಕಾಂಗ್ ಬಂದದ್ರಿಂದ ಬೇರೆ ಕಡೆ ಎಲ್ಲ ಜಗತ್ತಿನ ಬೇರೆ ಕಡೆ ಅದು ಸಪ್ಲೈ ಆಗಿದೆ. ಹಾಂಗ್ಕಾಂಗ್ ಇವತ್ತು ಸಪ್ರೇಟ್ ದೇಶ ಆಗಿದೆ, ಚೀನಾದಲ್ಲಿ ಅದು ಸಪ್ರೇಟ್ ಆಗಿದೆ. ಸೊ ಈ ಗೊಂಬೆಯ ಹಲವು ದೇಶಗಳಲ್ಲಿ ಏನ್ ಸಿಗತ್ತೆ ಕಚ್ಚಾ ವಸ್ತುಗಳು ಇವುಗಳನ್ನು ಬಳಸಿಕೊಂಡು ಬಹಳ ಸುಂದರವಾಗಿ ಬಹಳ ನ್ಯಾಯವಾಗಿ ತಯಾರು ಮಾಡ್ತಾರೆ. ಈ ಗೊಂಬೆಗೆ ಕನಿಷ್ಠ ಇವತ್ತು ನಮ್ಮಲ್ಲಿ ಎಷ್ಟೋ 350 ರೂಪಾಯಿಯಿಂದ 450 ರೂಪಾಯಿ ಭಾರತದಲ್ಲಿ ಸಿಗ್ಬೋದು ಒಂದು ಗೊಂಬೆ. ಇಲ್ಲಿ ಅಲ್ಲಿ ಡಾಲರ್ ಲೆಕ್ಕದಲ್ಲಿ ಹೋಗಿದಾವೆ, ಬೇರೆ ಕಡೆ ಎಷ್ಟೇ ಇದೆ. ನಮ್ಮಲ್ಲಿ ಒಂದು ನಾವು ಕಡಿಮೆ ಇರ್ತದೆ 350 ಹೇಳ್ತಾರಲ್ಲ, ಇದನ್ನು ಕೊಡ್ತಿಲ್ಲ ಬುಕ್ಸಲ್ಲಿ ಸ್ವಲ್ಪ ಕೊಡ್ಬೋದು ಈ ಗೊಂಬೆಯ ರೇಟ್ ಎಷ್ಟು ಅಂತ. ಸೊ ಈ ಕಾರಣಕ್ಕೆ ಇಷ್ಟು ಅಂಶಗಳು ಇರೋದ್ರಿಂದ ಈ ಗೊಂಬೆಯನ್ನು ಜಗತ್ತಿನ ಎಲ್ಲ ಕಡೆ ಇವತ್ತು ಮಾರಾಟವಾಗ್ತಾ ಇದೆ. ಬಾರ್ಬಿ ಗೊಂಬೆ ಅಂದ ತಕ್ಷಣ ನನಗೆ ಇದನ್ನು ಸ್ವಲ್ಪ ಬಳಸಬೇಕು, ಓದ್ಕೊಳ್ಳೋದು ಕಟ್ಟಿಡಬೇಕು, ಬಹಳ ಸತಿ ಕೇಳಿದ್ದಾರೆ ಮಾರ್ಕ್ಸ್. ಸೊ ಇದಿಷ್ಟು ಈ ಕೊನೆಯ ಪಾಠದಲ್ಲಿ ಬರುವಂಥ ಅಂಶಗಳು. ನಾನೀಗ ನಿಮಗೆ ನಿನ್ನೆ ಕೊಡಬೇಕು ಪ್ರತಿ ಪಾಠ ಕೊಡೋದು ನೆಕ್ಸ್ಟ್ ಪಾಠದ್ದು ನೆಕ್ಸ್ಟ್ ಬಿಡಬೇಕು. 8 ಪಾಠದ್ದು ಮಾಡ್ತೀನಿ. ಇವತ್ತು ಫಸ್ಟ್ ಪಾಠ ಬಿಡಿಸ್ಕೊಂಡ್ಬಂದ್ರೆ ಉತ್ತರ ಬಂದ್ಬಿಡ್ತೀನ ಕೊಡು. ಇದೆಲ್ಲ ಬರ್ತಾರೆ, ನೀನೇ ಬಂದೇ ಹೇಳೋದು ಇದ್ರದ್ದು ಸರಿಯೇ ಇಲ್ಲ ಅಂತ ಬರ್ತಾರೆ. ಪ್ರತಿಯೊಂದು ಮಧ್ಯಾಹ್ನ ನಾನೇ ಕೂತ್ಕೊಳ್ತೀನಿ. 1:30 ಗಂಟೆ 2:30 ಫ್ರೀ ಆಯ್ತು. ಇಲ್ಲ ಅಂದ್ರೆ 2:30 4:30ವರೆಗೂ ನನಗೆ ಪ್ರತಿಯೊಂದು ಈ ಆನ್ಸರ್ಗಳನ್ನ ಹೇಳಿ ಹೋಗ್ಬೇಕು. ಒಂದು ದಿನಕ್ಕೆ ಒಂದೊಂದು ಪಾಠ, ಎಲ್ಲಿ ಏನು ಬಂದಿದ್ರು ಆ ಪಾಠದಲ್ಲಿ ಅದೇ ಕೇಳ್ಕೊಬೇಕು. ಆಮೇಲೆ ಯಾವ ಪಾಠದಲ್ಲಿ ನಾನು ಕಂಪಲ್ಸರಿ ಇದನ್ನು ಓದ್ಕೊಂಡ್ಬಂದು ಬರೀ ಕೇಳ್ಕೊಳ್ತಾ ಹೇಳ್ತೀನಿ, ಅದನ್ನು ಬರೀಬೇಕು. ಬರೆದ್ರೆ ಮಾತ್ರ ಹಾಡ್ಬೇಕು. ನೀವು ಅಷ್ಟೇ ಶ್ರೀನಿವಾಸ ಸೆಕೆಂಡ್ ಎಕ್ಸಾಮ್ ಬರೆಯಕ್ಕಾಗಲ್ಲ. ಇನ್ನು ಪ್ರಸ್ತುತ ಯಾರಿಗಪ್ಪ ಅವ್ರಿಗೂ ಹತ್ತಿಗೆ ಬರಲ್ಲ. ನೀವು ನೋಡ್ಬೇಕು, ನೀವು ಬರೆದು ಕೊಡ್ತೀನಿ ಅಟೆಂಡೆನ್ಸ್ ಎಲ್ಲ ತಗೊಂಡಿದ್ದೀನಿ. ಯಾಕಂದ್ರೆ ಈ ಸೆಕೆಂಡ್ ಎಕ್ಸಾಮ್ ಬರೀಬಹುದು, ಏನು ಸಮಸ್ಯೆ ಇದೆ. ಫಸ್ಟ್ ಎಕ್ಸಾಮ್ ಇದ್ರೆ ಸೆಕೆಂಡ್ ಎಕ್ಸಾಮ್ ಬರೀತೀವಿ. ಒಂದು 15 ದಿನ ಲೇಟ್ ಆಗುತ್ತೆ ಅಷ್ಟೇ. ಫಸ್ಟ್ ಎಕ್ಸಾಮ್ ಕೊಡಕ್ಕೆ ಬರಲ್ಲ, ಈಗಲೇ ಆದೇಶ ಆಗಿದೆ, ಸರ್ಕಾರದ ಆದೇಶ ಆಗಿದೆ. ಅಟೆಂಡೆನ್ಸ್ ಬಿಲೋ 50 ಇದ್ರೆ ಕೊಡಕ್ಕೆ ಬರಲ್ಲ. ನೋಡಿ ಮೊದಲೇದು ಸರಿಯಾದ ಉತ್ತರವನ್ನು ಆರಿಸಿದ್ದೀನಿ. ಯಾವ ವರ್ಷ ಜನಸಂಖ್ಯಾ ವಿಭಜಕ ವರ್ಷ? 1929. ನಾನು ಎಂಡಿದವರು ಕೇಳ್ತೀನಿ. ಎಂಡಿದವರು ಕೇಳಿದಾಗ ಅಲ್ಲಿ ಕರೆದು ಒಬ್ಬರಿಗೆ ಕೇಳ್ತೀನಿ, ಬೇರೆ ಬರೀತಿರ್ಬೇಕು ಅಲ್ಲಿ ಹೇಳ್ಬೇಕು. ಈಗ ಹೇಳ್ತಾ ಇದ್ದೀನಿ, ಒಂದ್ಸಲ ನೀವೆಲ್ಲ. ಎರಡನೇದು
ಸಂವಿಧಾನದ 8ನೇ ಅನುಸೂಚಿ ಪ್ರಕಾರ ಎಷ್ಟು ಭಾಷೆ? ಭಾರತ ಪ್ರವೇಶಿಸಿದ ಮೊದಲ ಯುರೋಪಿಯನ್ ಅರಬರು ಮೂಲ ಅವರು ಹಿಂದೂ ನಾವು ಅರಬರು ಬಂದಿದ್ದು ದೇಶದಿಂದಲೇ. ಬಟ್ ಅವರು ಹಿಂದೂಗಳಾಗಿ ಪೋರ್ಚುಗೀಸ್ ಬಂದ್ರೆ ಇಂಗ್ಲಿಷ್ ಮಾತಾಡೋದು, ಇವರು ಇಂಗ್ಲಿಷ್ ಮಾತಾಡೋದು. ಹಾಗಾಗಿ ಪೋರ್ಚುಗೀಸ್ ಮೊದಲು ಬಂದವರು ನೆಕ್ಸ್ಟ್ ಕನ್ನಡ ಎಂಬ ಭಾಷೆ ಯಾವ ಸಮೂಹಕ್ಕೆ ಸೇರಿದೆ? ಈಗ ಇದು ಕನ್ನಡ ಕೇಳಿದೆ. ನಾಳೆ ತಮಿಳು ಯಾವ ಭಾಷಾ ಪ್ರಭಾವಕ್ಕೆ ಸೇರಿದೆ? ಬೇಕು 4 ದ್ರಾವಿಡ: ಕನ್ನಡ, ತಮಿಳು, ತೆಲುಗು, ಮಲಯಾಳ. 4ರಲ್ಲಿ ಏನು ಇದು ಕನ್ನಡ ಕೇಳಿದಾರೆ ಅಂತಂದ್ರೆ ಮಲಯಾಳ ಕೇಳಿದ ಯಾವ ಭಾಷಾ ಪ್ರಭಾವಕ್ಕೆ ದ್ರಾವಿಡರೇ ಅಂತ ತಿಳ್ಕೋಬೇಕು. ಪೋರ್ಚುಗೀಸ್ ಭಾಷೆ ಯಾವುದು ಅಂತ ಕೇಳಬಹುದು ನಾಳೆ. ಪೋರ್ಚುಗೀಸ್, ಇಂಗ್ಲಿಷ್, ಫ್ರೆಂಚ್, ಡಚ್, ಇಂಗ್ಲಿಷ್, ಫ್ರೆಂಚ್, ಡಚ್, ಪೋರ್ಚುಗೀಸ್ ಭಾಷೆಗಳು. ಇವುಗಳಲ್ಲಿ ಇದೇ ವಿಷಯ ಕೇಳಬೇಕು ಅಂತ ಏನಿಲ್ಲ, ಆ ತರ ಕೇಳ್ತಾರೆ. ನೆಕ್ಸ್ಟ್ ಸಿಖ್ ಧರ್ಮ ಸ್ಥಾಪಕ, ಬೌದ್ಧ ಧರ್ಮ ಸ್ಥಾಪಕ, ಜೈನ ಧರ್ಮ ಸ್ಥಾಪಕ ಮಹಾವೀರ. ಯಾವ್ದಾರು ಕೇಳಬಹುದು, ಸಿಕ್ಕೇ ಕೇಳ್ತಾರೆ ಅಂತಲ್ಲ, ಮಹಾವೀರ. ಅದಕ್ಕೆ ವೈವಿಧ್ಯತೆಗಳಲ್ಲಿ ಧರ್ಮಗಳ ಸ್ಥಾಪಕರು ಅಂತ ಇದೆ, ಅದು ತೆರ ಮಾಡ್ಕೊಳ್ಬೇಕು. ನೆಕ್ಸ್ಟ್ 11ರ ಜನಗಣತಿ ಪ್ರಕಾರ ಭಾರತದ ಲಿಂಗಾನುಪಾತ 940. ಕರ್ನಾಟಕದ ಲಿಂಗಾನುಪಾತ 976 ಇರಬೇಕು. ಕರ್ನಾಟಕದ ಲಿಂಗಾನುಪಾತ, ಕರ್ನಾಟಕದ ದಕ್ಷಿಣ ಬಸ್ ಪಾಠದಲ್ಲಿ ಹೇಗಿರ್ಬೇಕು ಲಿಂಗಾನುಪಾತ ಅಂತ ನೋಡ್ಸಲ್ಲಿ. ಅವೆಲ್ಲ ಕರ್ನಾಟಕ ಕೇಳಿದಾಗ, ಭಾರತ ಕೇಳಿದಾಗ ಕರ್ನಾಟಕದ ನೆನಪಿರ್ಬೇಕು. ಯಾವ ಕೇಳ್ತಾರೆ ಅಂತ ಹೇಳ್ತಾರಲ್ಲ. ನೆಕ್ಸ್ಟ್ ಬೇಟಿ ಪಡಾವೋ ಬೇಟಿ ಬಚಾವೋ, ವಿಜಯಪುರ. ಮಕ್ಕಳ ಲಿಂಗಾನುಪಾತದಲ್ಲಿ ಅತ್ಯಂತ ಕಡಿಮೆ ಇರುವ ರಾಜ್ಯ ಪಂಜಾಬ್. ನೆಕ್ಸ್ಟ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಜನಸಾಂದ್ರತೆ ಇದೆ? ಬೆಂಗಳೂರು ನಗರ. ಕಡಿಮೆ ಜನಸಾಂದ್ರತೆ ಕೊಡಗು. ಕಡಿಮೆ ಜನಸಾಂದ್ರತೆ ಕರ್ನಾಟಕದ್ದು ಕೊಡಗು, ಹೆಚ್ಚು ಬೆಂಗಳೂರು. ಯಾವ ವರ್ಷ ಮೊದಲ ಬಾರಿಗೆ ಜನಗಣತಿ ಮಾಡಲಾಗಿದೆ? 81 ಫಸ್ಟ್ ಮೊದಲ ಜನಗಣತಿ ಸ್ಟಾರ್ಟ್ ಆಗಿದ್ದು 81 ಅಲ್ಲಿ. ಇದು ತಪ್ಪಾಗಿದೆ. 81 ಮೊದಲ ಜನಗಣತಿ ಭಾರತದಲ್ಲಿ ಸ್ಟಾರ್ಟ್ ಆಗಿದ್ದು 81 ಅಲ್ಲಿ. ನೀವು ಜನಗಣತಿ ತೆಗೆದಿದ್ರು ಟೆಕ್ಸ್ಟ್ ಬುಕ್ಸ್ ಬುಕ್ಸ್ ನೋಡಿದೀಯಾ? ಟೆಕ್ಸ್ಟ್ ಬುಕ್ಸ್ ನಾನು ಚೆಕ್ ಮಾಡ್ತೀನಿ. ಯಾವ ದೇಶ ಮೊದಲ ಬಾರಿಗೆ ಕುಟುಂಬ ಯೋಜನೆ ಕಾರ್ಯಕ್ರಮ? 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಕಡಿಮೆ ಸಾಕ್ಷರತೆ? ಹೆಚ್ಚು ಬೆಂಗಳೂರು. ದಕ್ಷಿಣ ಕನ್ನಡ ಹೆಚ್ಚು, ಮಂಗಳೂರು. ದಕ್ಷಿಣ ಕನ್ನಡ ಕಡಿಮೆ ಗೊತ್ತಿದ್ದಾಗ ಹೆಚ್ಚು ಓದ್ತಿದ್ರು. ನಾಳೆ ಫಸ್ಟ್ ಹೆಚ್ಚು ಅಂತ ಕೇಳಿದ್ರೆ ದಕ್ಷಿಣ ಕನ್ನಡ, ಮಂಗಳೂರು, ದಕ್ಷಿಣ ಕನ್ನಡ ಅದನ್ನ ನೆನಪಿರ್ಬೇಕು. ನೆಕ್ಸ್ಟ್ ಸುಕನ್ಯಾ ಸಮೃದ್ಧಿ ಯೋಜನೆ ಯಾವ ವರ್ಷ? 2015. 11ರ ಜನಗಣತಿ ಪ್ರಕಾರ ಪರಿಶಿಷ್ಟ ಪಂಗಡ ಕಡಿಮೆ ಇರುವ ಜಿಲ್ಲೆ ಹೆಚ್ಚಿಗೆ. ಮಂಡ್ಯ ಕಡಿಮೆ, ಹೆಚ್ಚಿಗೆ ಇರೋ ಜಿಲ್ಲೆ ರಾಯಚೂರು. ಕಡಿಮೆ ಮಂಡ್ಯ, ಹೆಚ್ಚಿಗೆ ರಾಯಚೂರು. ಒಂದು ವೇಳೆ ಪರಿಶಿಷ್ಟ ಪಂಗಡ ಕೇಳಿದರೆ ಪರಿಶಿಷ್ಟ ಜಾತಿಯವರು ಕಡಿಮೆ ಇರುವ ಜಿಲ್ಲೆ ಪರಿಶಿಷ್ಟ ಜಾತಿ ಉಡುಪಿ. ಪರಿಶಿಷ್ಟ ಜಾತಿ ಉಡುಪಿ. ಹೆಚ್ಚಿಗೆ ಇರೋ ಜಿಲ್ಲೆ ಕೋಲಾರ. ಸ್ವಲ್ಪ ಕ್ವಶನ್ಸ್ ಕೇಳ್ಕೊಂಡಿದ್ದೀವಿ ಫಸ್ಟ್. ಪರಿಶಿಷ್ಟ ಪಂಗಡ ಬೇರೆ, ಪರಿಶಿಷ್ಟ ಜಾತಿ ಬೇರೆ. ಅಲ್ಲಿ ಕ್ವಶನ್ ಸರಿಯಾಗಿ ನೋಡ್ರಿ ಏನ್ ಕೇಳಿದಾನೆ ಅಂತ. ಪರಿಶಿಷ್ಟ ಪಂಗಡ ಅಂದ್ರೆ ಎಸ್ಟಿ ಕಡಿಮೆ ಇರೋದು ಮಂಡ್ಯದಲ್ಲಿ, ಹೆಚ್ಚಿಗೆ ಇರೋದು ರಾಯಚೂರಲ್ಲಿ. ಪರಿಶಿಷ್ಟ ಜಾತಿ ಅಂದ್ರೆ SC ಕಡಿಮೆ ಇರೋದು ಉಡುಪಿಯಲ್ಲಿ, ಹೆಚ್ಚಿಗೆ ಇರೋದು ಕೋಲಾರ.
ಪರಿಶಿಷ್ಟ ಜಾತಿ ಬೇರೆ, ಪರಿಶಿಷ್ಟ ಪಂಗಡ. ನೆಕ್ಸ್ಟ್, ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಕಾವೇರಿ. ಬಹಳ ವರ್ಷಗಳಿಂದ ಕೋರ್ಟ್ ನಡೀತಾ ಇರೋ ಕೇಸು, ಅದಕ್ಕೆ ಅತ್ಯಂತ ಜಲವಿವಾದ ಅಂತ ಹೇಳ್ತೀವಿ. ಸೊ ಭಾರತದ ಪ್ರಾಚೀನ ಹೆಸರು ಅದೇನು ಆಪ್ಷನ್, ಜಮ್ಮು ದ್ವೀಪ ಬರೀಬಹುದು, ಭಾರತ ಖಂಡ ಬರೀಬಹುದು, ಮೂರಲ್ಲಿ ಯಾವ್ದಾದ್ರು ಬರೀಬಹುದು. ಏಕತೆ ಎಂಬುದು ಸರಿಯಾದ ಉತ್ತರ ಬರಬೇಕು, ಬರದೇ ನಡೀತಿದೆ. ಭಾರತ ಸರ್ಕಾರವು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ 2008 ಕರೆಕ್ಟ್ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟ ವರ್ಷ ಯಾವುದು ಕನ್ನಡಕ್ಕೆ. ಭಾರತವನ್ನು ಭಾಷಾ ಸಂಗ್ರಹಾಲಯ ಎಂದವರು ಯಾವ ದೇಶ? ಆಪ್ಷನ್ ಇಲ್ಲ, ಅದಕ್ಕೆ ಆಪ್ಷನ್ ಇರಲ್ಲ. 5 ಮಾರ್ಕ್ಸ್ ಬಿಟ್ಟು ಇದು ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ ಐತಲ್ಲ, ಇಲ್ಲಿ ಕೆಳಗಡೆ ಇದ್ರಲ್ಲಿ ಏನೈತೆ ನೋಡಿ. ಹೇಳಕ್ ತಪ್ಪಾಗತ್ತಿಲ್ಲ. ಇಲ್ಲಿ ಅರಬ್ಬರು ಅಂತ ಕೊಟ್ಟಾನ ಆಪ್ಷನ್ ಅಲ್ಲಿ, ನೀನು ಪೋರ್ಚುಗೀಸರು ಇಲ್ಲಿ ಆಪ್ಷನ್ ಇಲ್ಲ, ಅರಬ್ಬರೇ ಕರೆಕ್ಟ್ ಆಗತ್ತಾವ. ಪೋರ್ಚುಗೀಸರು ಆಪ್ಷನ್ ಇಲ್ಲ, ಪೋರ್ಚುಗೀಸ್ ಇಲ್ಲ ಆಪ್ಷನ್ ಏನೇ ಅದು ಬರೀಬೇಕು. ಈಗ ಅರಬ್ಬರು ಹೊರಗಡೆ ದೇಶದಲ್ಲೇ ಬಂದಿರೋದು, ಅವರು ಹುಟ್ಟಾಕಿರೋದು ನಿಜ. ಇಲ್ಲಿ ಆಪ್ಷನ್ ಇಲ್ವಲ್ಲ, ಇಲ್ಲದೆ ಇರೋ ಆಪ್ಷನ್ ನೀನು ಹಾಕ್ಬೇಕಾಗ್ತಿ. ಪೋರ್ಚುಗೀಸರು ಅಂತ ಕೊಟ್ಟಿದ್ರೆ ಬರಬೇಕಾಗಿತ್ತು, ಮತ್ತೆ ಬೇರೆ ಕೊಟ್ಟಾಗ ಏನೈತೆ ಅದು ನೋಡ್ತೀವಿ. 1977ರಲ್ಲಿ ಕುಟುಂಬ ಯೋಜನೆಯನ್ನು ಎಂದು ನಾಮಕರಣ ಮಾಡಲಾಯಿತು. ಕುಟುಂಬ ಯೋಜನೆ ಸರಿಯಾಗಿ ಮಾಡಿರೋ ತಪ್ಪಾಗಿದೆ, ಇನ್ನೊಂದು ಕೊಟ್ಟಿದೆ. ಭಾರತಕ್ಕೆ ಕ್ರೈಸ್ತ ಧರ್ಮ ಸೈಂಟ್ ಥಾಮಸ್ ಅಂತ, ಥಾಮಸ್ ಬಾರ್ತೋಲೋಮಿಯೋ ಮತ್ತು ಸೈಂಟ್ ಥಾಮಸ್ ಅಂತ ಇರ್ತದೆ. ಅವೆರಡರಲ್ಲಿ ಯಾವ ಹೆಸರು ಇರ್ತದೆ ಸೈಂಟ್ ಥಾಮಸ್ ಅಥವಾ ಬಾರ್ತೋಲೋಮಿಯೋ. ಡೆಮೋಕ್ರಮಿ ಪದ ಅಚಿರಿಯ ಲೋಕಾಲಿಕರು ಸಿಂಧು ನಾಗರಿಕತೆಯ ಭಾಗ ಬಂದು ಸರಿ. ಭಾರತದ ಪ್ರಾಚೀನ ನಾಗರಿಕತೆ ಸಿಂಧು ನಾಗರಿಕತೆ, ಅತ್ಯಂತ ಪ್ರಾಚೀನ ವೇದ ಋಗ್ವೇದ, ಪ್ರಾಚೀನ ವೇದ. ದ್ವಿಜ ಇರ್ತಾರೆ ಸರಿ. ರಾಯಚೂರು ಜಿಲ್ಲೆ ಪರಿಶಿಷ್ಟ ಪಂಗಡ, ನಾನು ಅದೇ ಹೇಳಿದ್ದೀನಿ, ಇದು ಔಟ್ಲೆಟ್ ಮಾಡಿಲ್ಲ. 2000 ಅತ್ಯಂತ ಹೆಚ್ಚು ರೆಕಾರ್ಡ್ ಪಾಠ ಹೊಂದಿರುವ ಜಿಲ್ಲೆ ಅದು ಸರಿ. 2 ಮಹಾಕಾವ್ಯಗಳು ರಾಮಾಯಣ ಮಹಾಭಾರತ. ಸಿಖ್ ಧರ್ಮ ಸ್ಥಾಪಕ ಉದಾರಿ ಅಷ್ಟಿಕ್ ಭಾಷಾ ಸರಿ. ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿ ಸಂಪೂರ್ಣಾನಂದ, ಡಾಕ್ಟರ್ ಸಂಪೂರ್ಣಾನಂದ. ಸಿಂಧು ಎಂಬ ಪದವನ್ನು ಬೆಳೆಸಿದವರು ಸಿಂಧು ಹಿಂದೂ ಹಿಂದೂ ಎಂಬ ಪದವನ್ನು ಬೆಳೆಸಿದವರು ಸರಿ. ಶಿಯಾ ಮತ್ತು ಸುನ್ನಿ ಮುಸ್ಲಿಂ ಧರ್ಮದವರು ಅದು ಸರಿ. ಭಾರತದಲ್ಲಿ ಒಟ್ಟು 8 ಧಾರ್ಮಿಕ ಸರಿ 8 ಧರ್ಮದವರಿದ್ದಾರೆ. ಡೆಮೋಕ್ರಟಿಕ್ ಎಂಬ ಪದವನ್ನು 1855 ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಹೊಂದಿಸಿ ಬರೆಯೋದಕ್ಕೆ ಭಾಷಾ ಸಮೀಕ್ಷೆ ಯಾವುದು ಭಾಷಾ ಸಮೀಕ್ಷೆ ಜನಾಂಗೀಯ ವರ್ಗೀಕರಣ, ರಾಷ್ಟ್ರೀಯ ಭಾವೈಕ್ಯತೆ, ಒಡಲ ದುರಿತಕ್ಕೆ ಕೇಳು ಸರಿ. ನೆಕ್ಸ್ಟ್ ಇಲ್ಲಿ ಅರ್ಥಶಾಸ್ತ್ರ, ಗುರು ಗ್ರಂಥ ಸಾಹಿಬ್, ಸಂಸ್ಕೃತ, ಶ್ವೇತಾಂಬರ, ನಿಜ, ರಾಜನಿ ಪಂಜಾಬ್, ವೈಷ್ಣವ್, TRF ಫಲವಂತಿಕೆಯ
ಒಂದು ಪದ್ಧತಿಗೆ ಧರ್ಮ ಸನಾತನ ಧರ್ಮ ಸೊ 2 ಅಂಕಗಳ 4 1 ಅಂಕದ ಪ್ರಶ್ನೆಗಳಿದ್ದಾವೆ. ಅವೇ ಈ ನ್ಯೂ ಪೇಪರ್ ಇವು ರಿಪೀಟ್ ಏನಿಲ್ಲ. ಅಲ್ಲಿ ಏನು ಇಷ್ಟು ನೀವು ಕರೆಕ್ಟ್ ಗಂಟೆ ಹೊಡೆದ್ರೆ ನೀವು ಮಧ್ಯ ಪಾಠದಲ್ಲಿ ಬಿಟ್ಟು ಏನು ಬಂದರೂ ಸಕ್ಸಸ್ ಆಗ್ತದೆ. ಅಲ್ಲಿ ಬರೋದೇ ಒಂದು ಎರಡು ಮಾರ್ಕ್ಸ್ ಒಂದು 2 ಗಂಟೆ ಅದು ಒಂದು ಒಂದಿಸಿ ಬದಿಯಲ್ಲಿ ಒಂದು ಬರ್ತದೆ 3ರಲ್ಲಿ ಆಧಾರ. ಸೊ ಇದಾದ್ಮೇಲೆ ನಿಮಗೆ ಇದರಲ್ಲಿ ಏನು ನೋಡ್ತೀವಿ ಬಹಳ ಇರ್ತದೆ. ಯಾವ್ಯಾವಿಲ್ಲ ಡೆಮೋಗ್ರಫಿ ಪದದ ಉತ್ಪತ್ತಿ ಗ್ರೀಕ್ ಭಾಷೆಯ ಲೋಗೋಸ್ ಮತ್ತು ಗ್ರಫೇನ್ ಎಂಬ 2 ಪದಗಳಿಂದ ಉತ್ಪತ್ತಿಯಾಗಿದೆ. ಒಂದು ಜನಾಂಗೀಯ ಸಮೂಹ. ನೀವು ಜನಾಂಗೀಯ ಸಮೂಹಗಳು 5 ಮಾರ್ಕ್ಸಿಗೆ ಹೋಲಿಸಿ ಕೇಳಿಲ್ಲ, ಈ ಸತಿ ಕೇಳೇ ಕೇಳ್ತಾನೆ, ಹೊಡೆಯಲೇಬೇಕು. 5 ಮಾರ್ಕ್ಸಿಗೆ ಕೇಳ್ತಾನೆ ಫಸ್ಟ್ ಇಂದ ಸ್ಟಾರ್ಟಿಂಗ್. ಜನಾಂಗೀಯ ಸಮೂಹಗಳು ಬರ್ಸ್ತೀನಿ ನಿನ್ನೆ ಇವರು ಬರಿಬೇಕಲ್ಲ ಅದೊಂದು ವೈವಿಧ್ಯತೆ ಮತ್ತು ಇನ್ನೊಂದು ಸವಾಲುಗಳು. ಹೊಡಿಲೇಬೇಕು ಇಂಪಾರ್ಟೆಂಟ್. ನಾನು ಹೇಳ್ತಿರೋದು ಇದು ಯಾರಿಗೆ ಗೊತ್ತಾ, ನನಗೆ ಜಸ್ಟ್ 45 ಮಾರ್ಕ್ಸ್ ಬಂದಿರ್ತವೆ. ಫುಲ್ ಬರಬೇಕಂದ್ರೆ ಯಾವ್ದು ಕ್ಲಿಯರ್ ಬರಲಿ ಆಗ್ತದೆ. ಕನಿಷ್ಠ ಪಕ್ಷ ಇಷ್ಟಾರು ಹೋದ್ರೆ ಪಾಸ್ ಆಗ್ತದೆ. ಏನು ಅರ್ಥದೇ ಇಲ್ಲ. ಭೀಮಾರು ದೇಮಾರು ಅವೆರಡು ಪರಿಕಲ್ಪನೆ ಸ್ವಲ್ಪ ಕೊಟ್ಟು. ಭೀಮಾರು ರಾಜ್ಯಗಳು, ದೇಮಾರು ರಾಜ್ಯಗಳು. ಭೀಮಾರು ಅಂದ್ರೇನು, ದೇಮಾರು ಅಂದ್ರೆ ಅವೆರಡು ಒಂದು ಕ್ವಶನ್ ಇರ್ತದೆ. ಭೀಮಾರು ದೇಮಾರು ಅದು ಜನಸಂಖ್ಯೆ ಹೆಚ್ಚಿಗೆ ಇರವು ಮತ್ತೆ ಭ್ರೂಣಂತೆ ಇರವು ರಾಜ್ಯಗಳನ್ನು ಭೀಮಾರು ದೇಮಾರು ಅಂತ ವಿಂಗಡಣೆ ಮಾಡ್ತೀವಿ. ಅವನು ಸ್ವಲ್ಪ ಇದೆ. ಸೊ ನೆಕ್ಸ್ಟ್ ಜನಸಂಖ್ಯಾ ಲಾಭಾಂಶ ಅಂತ ಒಂದ್ಸಲ ಬಹಳ ಸತಿ ಕೇಳಿದ್ದಾರೆ. ಯಾವ ದೇಶದಲ್ಲಿ ದುಡಿಯುವ ಜನಸಂಖ್ಯೆ ಯುವಕರು ಅಂದ್ರೆ ಅದು ದುಡಿಯುವರು ಅಂತ ಹೇಳ್ಬೇಕು. ಯಾವ ದೇಶದಲ್ಲಿ ದುಡಿಯುವ ಜನಸಂಖ್ಯೆ ಅತಿ ಹೆಚ್ಚಿರುತ್ತೋ ಆ ದೇಶದ ಜನಸಂಖ್ಯಾ ಲಾಭಾಂಶ. ಸಿಂಪಲ್. ಇವತ್ತು 3 ಬರೀಬೇಕು. ಒಂದು ಭೂಭಾರ ಫಸ್ಟ್ ವರ್ಗೀಕರಣ ರೆಡಿ ಆಗಬೇಕು. 2ನೇದು ರಾಷ್ಟ್ರೀಯ ನಾಗರಿಕತೆ ಸವಾಲುಗಳು, ಭಾರತದ ವೈವಿಧ್ಯತೆಯ ಪ್ರಕಾರ. ಇಷ್ಟನ್ನು ರೆಡಿ ಮಾಡಬೇಕು. ನಾಳೆ ಇವತ್ತಿದಾದ್ಮೇಲೆ ನಾಳೆ ಮಧ್ಯಾಹ್ನ ನಾನು 2ನೇ ಪಾಠದ್ದು ಇದನ್ನು ಕೊಡ್ತೀನಿ. 2ನೇ ಪಾಠ ಬರೆದು ರೈಟಿಂಗ್ ಅಲ್ಲಿ ಕೊಟ್ಟು ಹೋಗ್ಬೇಕು. ನನಗೆ ಫುಲ್ ಬರಿಬೇಕು. ಬರೀ ಪಾಯಿಂಟ್ಸ್ ಅದರಲ್ಲಿ ವಿವರಣೆ ಬರೀಬೇಕು. ಬರೀ ಪಾಯಿಂಟ್ಸ್ ಬರೆದ್ರೆ 10 ಮಾರ್ಕ್ಸ್ ಕ್ವಶನ್ ಅದು. ಇಲ್ಲಿಲ್ಲ ಇಲ್ಲೂ ಭಾಳ ಏನಿಲ್ಲ. ಭಾಳ ಬೇಕಾದ್ರೆ ಸ್ವಲ್ಪ ಶಾರ್ಪ್ ಮಾಡಿ. ನಾರ್ಮಲ್ಗಳಲ್ಲಿ ಅದರಲ್ಲಿ ಸ್ವಲ್ಪ ಶಾರ್ಪ್ ಮಾಡಿ. ಎಷ್ಟು ಪಾಯಿಂಟ್ ಸ್ವಲ್ಪ ಶಾರ್ಪ್ ಮಾಡ್ತಾರೆ. ಬರೋದು ಬರೇ ಎರಡು ಪಾಯಿಂಟ್ಸ್ ಧರ್ಮಗಳು ಬರಲಿ. ಎಲ್ಲ ಧರ್ಮಗಳ ಹೆಸರು ಬರೀರಿ. ಧರ್ಮಗಳ ಹೆಸರು ಆಮೇಲೆ ಸ್ವಲ್ಪ ಶಾರ್ಪ್ ಮಾಡಿ. ಟೈಮ್ ಸಿಗಲ್ಲ. ಯಾವ ಇಯರ್ ಏನಿಲ್ಲ. ಸೆಕೆಂಡ್ ದಿನಮಟ್ಟಕ್ಕಿಲ್ಲ. ಯಾವ್ಯಾವುದಿಲ್ಲ. ನೀವು ಇದೆಲ್ಲ ಬಿಟ್ಟು ಸುಮ್ಮನೆ ಹೋದ ಇಲ್ಲಾಂದ್ರೆ ಬೀಳ್ತಾ ಮೇಲೆಗಳಿಂದ ಯಾವ್ದು ಕಾರ್ಯಕ್ರಮಗಳಿಗೆ ಬಿಟ್ಟರೆ ಇಲ್ಲ. ಯಾವ ಏನಿಲ್ಲ. ಬರೀ ಇಂಥ ಮಾಡ್ಕೊಂಡು ಮಾಡ್ಕೊಂಡ್ರೆ